ಏನು ಅಂತ ಹೇಳಿ 5 ಮುತ್ತುಗಳು 5 ಮುತ್ತು ಇದ್ರೆ ಮಾತ್ರ ಮುತ್ತೈದೆ ಅಂತ ಹೇಳ್ತೀವಿ. ಅಂದ್ರೆ ಲಕ್ಷ್ಮಿ, ಶಾರದೆ, ಅನ್ನಪೂರ್ಣೆ ಎಲ್ಲವೂ ಕಡೆ ನೆಲೆಸಿರುವುದು ಮುತ್ತೈದೆ ತಂದಲ್ಲಿ ಅಂತ ಹೇಳಿ. 5 ಮುತ್ತುಗಳಲ್ಲಿ ಒಂದು ಕುಂಕುಮ, 2ನೇದು ಮೂಗುನತ್ತು, 3 ತಾಳಿ, 4 ಬಳೆ, 5 ಕಾಲುಂಗರ ಅಂತ ಹೇಳಿ. ಯಾಕಿದು ಧರಿಸಬೇಕು ಅಂತ ಹೇಳಿ ಹೆಚ್ಚಿನ ನಾವು ಭಾವಿಸಿವಿ ಕೇವಲ ಅಲಂಕಾರಿಕ ವಸ್ತು ಅಂತ ಹೇಳಿ ಅಲ್ಲ. ನಮ್ಮ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಾದ ಅಂಶ ಇದೆ, ಮಹತ್ವ ಇದೆ. ದಯಮಾಡಿ ತಿಳ್ಕೊಳ್ಬೇಕು. ಒಂದು ಕುಂಕುಮದ ಬಣ್ಣ ಯಾವುದು ಹೇಳ್ಬೋದಾ? ಕೆಂಪು ರಕ್ತವರ್ಣ ಅಂತ ಹೇಳ್ತಾರೆ. ಹಿಂದೆ ಶುಂಭ ನಿಶುಂಭನೆಂಬ ರಾಕ್ಷಸರು ಜಗನ್ಮಾತೆಯನ್ನು ಕೆಣಕಿದಾಗ ಆಕೆ ಸಂಹಾರ ಮಾಡಿ ಕುಂಕುಮ ಇಟ್ಕೊಂಡ್ರು ಅಂತ ಹೇಳಿ. ಅಂದ್ರೆ ಕುಂಕುಮ ಇರೋಷ್ಟು ದಿವಸ ಯಾವುದು ದುಷ್ಟಶಕ್ತಿಯು ಕೂಡ ದಂಪತಿಗಳನ್ನ ಅಥವಾ ಸಮಾಜದಲ್ಲಿ ಅವರ ಕುಟುಂಬದವರನ್ನ ಯಾರನ್ನೂ ಕೂಡ ಯಾರು ಮುಟ್ಲಾರು, ಅದು ತಡೆಯುತ್ತೆ ಅಂತ ಹೇಳಿ ಜಗನ್ಮಾತೆ ಹೇಳಿರುವಂತ ಅಂಶವಾಗಿ ನಾವು ಇಟ್ಕೊಳ್ತಾರೆ. 2ನೇದಾಗಿ ಮೂಗುನತ್ತು ಇಟ್ಕೊಳ್ಳುವ ಉದ್ದೇಶ ಅಂತ ಹೇಳಿದ್ರೆ ದೇವಿಯ ಗರ್ಭಗುಡಿಗೆ ಹೋದಾಗ ಕಾಣುವುದು ಮೂಗುನತ್ತು. ಯಾವುದೇ ಅಪದೃಷ್ಟಿ ಕೆಟ್ಟ ದೃಷ್ಟಿ ಬಂದಾಗ ಮೂಗುನತ್ತು ಹೇಳ್ತಾನೆ, ನಾನು ತಡೆಯುತ್ತೇನೆ, ನಿಲ್ಲಿಸ್ತೇನೆ ಅಂತೇಳಿ. ಅಂದ್ರೆ ಯಾವುದೇ ಅಪದೃಷ್ಟಿ ಕೆಟ್ಟ ದೃಷ್ಟಿ ಕೂಡ ತಾಗದಂತೆ ಮೂಗುನತ್ತು ತಡೆಯುತ್ತಂತೆ. 3ನೇದು ತಾಳಿಯ ಬಣ್ಣ ಯಾವುದು ಹೇಳ್ಬೋದಾ? ಜ್ಯೋತಿರ್ಬಣ್ಣ ಅಂತ ಹೇಳ್ತಾರೆ. ಅಂದ್ರೆ ಜ್ಯೋತಿಯಲ್ಲಿ ಆ ಬುಡದಲ್ಲಿ ಮತ್ತು ಮಧ್ಯದಲ್ಲಿ ಒಂದು ಹಳದಿ ಬಣ್ಣ ಇರುತ್ತಲ್ಲ, ಆ ಬಣ್ಣ. ಅಂದ್ರೆ ನಮ್ಮ ದೇಹದಲ್ಲಿ ಜ್ಞಾನದ, ಪ್ರಗತಿಯ, ಏಳಿಗೆಯ, ಸಮೃದ್ಧಿಯ ಎಲ್ಲಾ ಲಕ್ಷಣಗಳನ್ನು ಕೊಡುವಂತ ತಾಳಿ ಅಂತ. ಹಾಗಾಗಿ ತಾಳಿ ಇರೋಷ್ಟು ದಿವಸ ಕೂಡ ನಮ್ಮಲ್ಲಿ ಏಳಿಗೆ, ಸಮೃದ್ಧಿ, ಜ್ಞಾನ, ಏಳಿಗೆ, ಉತ್ಕೃಷ್ಟತೆ ಎಲ್ಲವೂ ಕೂಡ ಬರುತ್ತೆ ಅಂತೇಳಿ. ಹಾಗಾಗಿ ತಾಳಿಗೆ ಅಂತ ಮಹತ್ವ ಇದೆ ಅಂತೇಳಿ. 3ನೇದು ಬಳೆಯ ಬಣ್ಣ ಹಸಿರು ಅಂದ್ರೆ ಸಮೃದ್ಧಿ ಅಂದ್ರೆ ಶಾಂತಿ ಅಂತೇಳಿ. ಹಸಿರಿಲ್ಲದೆ ನಾವ್ಯಾರು ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಹಸಿರು, ಸಮೃದ್ಧಿ, ಶಾಂತಿಯನ್ನು ಕೊಡುವುದು ಬಳೆ ಅಂತೇಳಿ. ಇನ್ನು ಕಡೆಯದಾಗಿರುವಂತದ್ದು ಕಾಲುಂಗರ ಸಾಮಾನ್ಯ ಬೆಳ್ಳಿದೆ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಬೆಳ್ಳಿ ತಂಪು ಅಂತ ಹೇಳಿ. ನಮ್ಗೆ ಗೊತ್ತಿದೆ ಭೂಮಿ ಅಡಿಯಲ್ಲಿ ಲಾವಾರಸ ಇದೆ. ಒಂದ್ ವೇಳೆ ಆ ಲಾವಾರಸ ಹೊರಗೆ ಬಂದ್ರೆ ನಾವ್ಯಾರು ಬದುಕಲ್ಲ. ಹಾಗೆ ಆ ಕಾಲುಂಗರ ಹೇಳುತ್ತಂತೆ, ನೀ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಮೆಟ್ಟದಲ್ಲಿ ನೀನು ಹೋದ ಭೂಮಿ ಕೂಡ ತಂಪಾಗಿರುತ್ತೆ. ಹಾಗಾಗಿ ನೀನು ಇಟ್ಟುವ ಪಾದದಲ್ಲೂ ಕೂಡ ತಂಪಂತ ನಾನು ಕಾಪಾಡ್ತೇನೆ ಅಂತ ಹೇಳುತ್ತಂತೆ. ಹಾಗಾಗಿ ಈ 5 ಅಂಶಗಳು ಕೂಡ ನಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಮುತ್ತೈದೆತನ ಬೇಕಂದ್ರೆ ಈ 5 ಮುತ್ತುಗಳು ಇದ್ದಾಗ ಮಾತ್ರ ಅದು ಆ ದೇವಿಯ ಶಕ್ತಿಯನ್ನು ನಮಗೆ ಕೊಡುತ್ತೆ ಅಂತ ಹೇಳಿ ಮಹತ್ವ ಹೇಳ್ತಾರೆ. ಹಾಗಾಗಿ ಮುತ್ತೈದೆಯಾಗಿ, ಅವ್ರ ಮನೆಯ ಶಾರದೆಯಾಗಿ, ಅವ್ರ ಮನೆ ಲಕ್ಷ್ಮಿಯಾಗಿ ನಿಭಾಳ್ತೀಯ. ನಾವೆಲ್ಲ ಇರುವುದು ರಾಷ್ಟ್ರಕವಿ ಕುವೆಂಪು ಮೆಟ್ಟಿದ ನೆಲದಲ್ಲಿ. ಅವ್ರು ಹೇಳೋದೇ ಅಷ್ಟೇ, ಸರಳತೆ, ಸಮನ್ವಯತೆ, ಸಹಭಾಗಿತ್ವತೆ, ಸಂತೃಪ್ತತೆ ಇವು ಕೂಡ ಬದುಕಿನ ಮೂಲಮಂತ್ರವಾಗಿರಲಿ ಅಂತ ಹೇಳಿ ಹಾರೈಸ್ತಾ ಅವರೇ ಹಾರೈಸಿ ಹೇಳ್ತಾರೆ. ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾವು, ಲೋಕಗುರು ಕೃಪೆ ಇರಲಿ, ಲೋಕಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆಯ ಆಶೀರ್ವಾದ ವೈತರಲಿ. ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ, ಮತ್ತೆ ಮಡಿಯಾಗಿರಲಿ ಬಾಳ್ವೆ. ಜಯಿಸುಗೆ ರಥಪಸ್ಸೊಯ್ ದೊರಕೊಳಗೆ ಚಿರಶಾಂತಿ ಅಂತ ಹಾರಿಸ್ತದೆ. ತಾಯಿ ಅನ್ನಪೂರ್ಣೆ, ತಾಯಿ ಶಾರದೆ, ತಾಯಿ ಜಗನ್ಮಾತೆಯ ಕೃಪೆ ಈ ದಂಪತಿಗಳ ಮೇಲೆ ಸದಾ ಇರಲಿ. ಈ ಸಮಾಜದಲ್ಲಿ ಅತ್ಯುನ್ನತ ಆದರ್ಶ ದಂಪತಿಗಳಾಗಿ ಬಾಳ್ಲಿ ಅಂತೇಳಿ 10 ಜನರ ಪರವಾಗಿ ದೇವಿಯಲ್ಲಿ ಪ್ರಾರ್ಥಿಸಿ ನಮ್ಮ ಕೈಗೆ ನಮ್ಮ ಮಗುವನ್ನ ನೀಡ್ತಿದ್ದೇವೆ. ತಾಯಿಯ ಕೃಪೆ ನಿಮ್ಮಲ್ಲಿ ಇದೆ. ಆಯ್ತು.